ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ येने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 25ನೇ ಅಧ್ಯಾಯದಲ್ಲಿ ಇವತ್ತು 3ನೇ ಶ್ಲೋಕ. ಪ್ರಾಚೀನ ಬರ್ಹಿಷಂ ಕ್ಷತ್ತಃ ಕರ್ಮಸ್ವಾಸಕ್ತಚೇತಸಂ ನಾರದೋಧ್ಯಾತ್ಮತತ್ವಜ್ಞಃ ಕೃಪಾಳು ಪ್ರತ್ಯಬೋಧಯತ್. ಮೈತ್ರೇಯರು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಕ್ಷತ್ತಃ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಲೇ ವಿದುರ, ಇದುವರೆಗೆ ಪ್ರಚೇತಸರ ತಪಸ್ಸಿನ ಬಗ್ಗೆ ಹೇಳಿ ಆಯಿತು. ಪ್ರಚೇತಸರು ತನ್ನ ತಂದೆಯಾದಂತಹ ಪ್ರಾಚೀನ ಬರ್ಹಿರಾಜನ ಆಜ್ಞೆಯನ್ನ ಪರಿಪಾಲಿಸಬೇಕು, ಪ್ರಜಾಸಂತತಿಯನ್ನ ಉತ್ತಮವಾದ ಪ್ರಜಾಸಂತತಿಯನ್ನ ಬೆಳೆಸಬೇಕು ಅಂತ ಅವರು ಆ ಪ್ರಾಚೀನ ಬರ್ಹಿ ತಂದೆಯ ಆಜ್ಞೆಯನ್ನ ಪರಿಪಾಲನೆ ಮಾಡಲಿಕ್ಕೆ ಅದಕ್ಕೆ ಮೊದಲು ತಪಸ್ಸು ಮಾಡಬೇಕು ಅಂತ ಹೊರಟರು. ತಪಸ್ಸು ಮಾಡಬೇಕು ಅಂತ ಹೊರಟಾಗ ರುದ್ರದೇವರು ಬಂದು ಈ ರುದ್ರಗೀತೆಯನ್ನ ಅವರಿಗೆ ಉಪದೇಶ ಮಾಡಿ, ಈ ರುದ್ರಗೀತೆಯಿಂದ ನೀವು ಭಗವಂತನ ಆರಾಧನೆಯನ್ನ ಮಾಡ್ರಿ ಅಂತ ಹೇಳಿ ರುದ್ರದೇವರು ಅದೃಶ್ಯರಾದ ಮೇಲೆ ಅವರು 10,000 ವರ್ಷಗಳ ಕಾಲ ನೀರಿನ ಒಳಗೆ ತಪಸ್ಸು ಮಾಡಿದರು ಅಂತ ಇಷ್ಟು ವಿಷಯ ನಾವು ಹಿಂದೆ ನೋಡಿದ್ದೇವೆ. ಅದಾದ ನಂತರದಲ್ಲಿ ಈ ಮೈತ್ರೇಯರು ಹೇಳ್ತಾ ಇದ್ದಾರೆ, ಈ ಪ್ರಾಚೀನ ಬರ್ಹಿ ಅನ್ನೋ ರಾಜ ಇದ್ನಲ್ಲ, ಈ ಪ್ರಚೇತಸರ ತಂದೆ, ಹಿಂದೆ ಅವನ ಬಗ್ಗೆ ಹೇಳಿದೆ ಆದರೆ ಜಾಸ್ತಿ ಹೇಳಿರಲಿಲ್ಲ. ಆ ಪ್ರಾಚೀನ ಬರ್ಹಿ ಅನ್ನೋ ರಾಜ ಕೇವಲ ಕರ್ಮದಲ್ಲೇ ತನ್ನ ಮನಸ್ಸನ್ನ ಇಟ್ಟು ಕರ್ಮಾಚರಣೆಯಲ್ಲೇ ತೊಡಗಿದ್ದಾನೆ. ಇವರು ಮಕ್ಕಳು ತಪಸ್ಸು ಮಾಡಬೇಕು ಅಂತ ಹೇಳಿ ಅವರು ರುದ್ರದೇವರ ಹತ್ರ ಬಂದು ಉಪದೇಶ ಪಡ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಆದರೆ ತಂದೆಯಾದಂತಹ ಈ ಪ್ರಾಚೀನ ಬರ್ಹಿ ಅವನಿನ್ನೂ ಕರ್ಮದಲ್ಲೇ ಆಸಕ್ತನಾಗಿ, ಯಾಗ ಯಜ್ಞ ಮೊದಲಾದ ಕರ್ಮಗಳಲ್ಲೇ ಆಸಕ್ತನಾಗಿದ್ದ. ಅಂತಹ ಆ ಪ್ರಾಚೀನ ಬರ್ಹಿಯನ್ನ ನೋಡಿ ನಾರದರು ಅಧ್ಯಾತ್ಮ ತತ್ವಜ್ಞ ಕೃಪಾಳು
ನಾರದರ ಬಗ್ಗೆ ಇಲ್ಲಿ ಎರಡು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಅಧ್ಯಾತ್ಮ ತತ್ವಜ್ಞ ಕೃಪಾಳುಹು ನಾರದ. ಒಳ್ಳೆ ಕೃಪಾಳುಗಳಾಗಿರ್ತಕ್ಕಂಥವರು ನಾರದರು. ಅಧ್ಯಾತ್ಮ ತತ್ವವನ್ನ ತಿಳಿದಂಥವರು ಆ ನಾರದರು. ಆ ನಾರದರು ಬಂದು ಅವನಿಗೆ ತಿಳಿ ಹೇಳಿದ್ರಂತೆ. ನಾರದರು ಆ ಪ್ರಾಚೀನ ಬರ್ಹಿಗೆ ಒಳ್ಳೇದಾಗಲಿ ಅಂತ ಕೃಪೆಯಿಂದ ಬಂದಿದ್ದಾರೆ. ಅವನು ಬರೇ ಕರ್ಮಗಳಲ್ಲೇ ಆಸಕ್ತನಾಗಿ ಬಿಟ್ಟಿದ್ದ. ಯಾಗ ಯಜ್ಞ ಮೊದಲಾದ ಕರ್ಮಗಳಲ್ಲೇ ಆಸಕ್ತನಾಗಿದ್ನಲ್ಲ, ಅದಕ್ಕೋಸ್ಕರ ಅವನಿಗೆ ಉಪದೇಶವನ್ನ ಮಾಡಬೇಕು ಅಂತ ನಾರದರು ಬಂದಿದ್ದಾರೆ. ಇವಾಗ ಅವನಿಗೆ ಮಾರ್ಗದರ್ಶನ ಮಾಡಬೇಕು ಅಂತ, ಪ್ರಾಚೀನ ಬರ್ಹಿಗೆ ಮಾರ್ಗದರ್ಶನ ಮಾಡಲಿಕ್ಕೆ, ಆ ಪ್ರಾಚೀನ ಬರ್ಹಿಗೆ ವೈರಾಗ್ಯವನ್ನ ಹುಟ್ಟಿಸ್ಲಿಕ್ಕೆ, ಭಗವಂತನಲ್ಲಿ ಅವನಿಗೆ ಆಸಕ್ತಿಯನ್ನು ಹುಟ್ಟಿಸಬೇಕಾಗಿದೆ. ಅದಕ್ಕೋಸ್ಕರ ನಾರದರು ಬಂದಿದ್ದಾರೆ. ಅದಕ್ಕೆ ಕೃಪಾಳುಹು ಅಂತ ಹೇಳಿದ್ದು. ಕೃಪಾಳುಗಳಾದಂತಹ ಆ ನಾರದರು ಬಂದು ಇವನಿಗೆ ಉಪದೇಶ ಮಾಡಿದರು ಅಂತ. ಪ್ರಾಚೀನ ಬರ್ಹಿಷಂ ಕ್ಷತ್ತಃ ಕರ್ಮ ಸ್ವಾಸಕ್ತಚೇತಸಂ ನಾರದೋಧ್ಯಾತ್ಮ ತತ್ವಜ್ಞ ಕೃಪಾಳು ಪ್ರತ್ಯಬೋಧಯತ್. ನಾರದ ಉವಾಚ ಶ್ರೇಯಸ್ತ್ವಂ ಕಥಮದ್ರಾಜನ್ ಕರ್ಮಣಾತ್ಮನ ಈಹಸೆ ದುಃಖಹಾನಿಃ ಸುಖಾವಾಪ್ತಿಃ ಶ್ರೇಯಸ್ತನ್ನೇಹ ಚೇಷ್ಯತೆ. ನಾರದ ಮಹರ್ಷಿಗಳು ಬಂದು ಪ್ರಾಚೀನ ಬರ್ಹಿ ರಾಜನಿಗೆ ಹೇಳ್ತಾ ಇದ್ದಾರೆ, ನೀನು ಕರ್ಮಗಳನ್ನ ಮಾಡ್ತಾ ಇದ್ದಿ, ಕರ್ಮದಲ್ಲೇ ಮನಸ್ಸನ್ನ ಇಟ್ಟು ಅದರಲ್ಲೇ ಆಸಕ್ತಿಯನ್ನ ಪಡೆದು ಅವುಗಳನ್ನ ಮಾಡ್ತಾ ಇದ್ದಿ. ಆ ಕರ್ಮದಿಂದ ನೀನು ಪಡೀಬೇಕು ಅಂತ ಬಯಸಿರ್ತಕ್ಕಂಥ ಅಭಿಷ್ಟ ಯಾವುದು? ಯಾವುದನ್ನ ಪಡಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕರ್ಮ ಮಾಡ್ತಾ ಇದ್ದಿ ಅಂತ ಕೇಳ್ತಾ ಇದ್ದಾರೆ. ಸ್ವರ್ಗ ಕಾಮೋ ಯಜೇತ ಅಂತ ಹೇಳಿದಂತೆ, ಸ್ವರ್ಗವನ್ನ ಬಯಸಿ ನೀನೇನಾದ್ರೂ ಯಜ್ಞವನ್ನ ಮಾಡ್ತಾ ಇದ್ದೀಯೋ? ಒಂದ್ ವೇಳೆ ಆ ಕಾರಣದಿಂದ ನೀನು ಯಜ್ಞವನ್ನ ಕರ್ಮಗಳನ್ನ ಮಾಡ್ತಾ ಇದ್ದಿ ಅಂತಾದ್ರೆ ಅದು ತುಚ್ಛ. ಸ್ವರ್ಗಾದಿ ಸುಖ ಅಂತನ್ನೋದು ಬಹಳ ತುಚ್ಛವಾದದ್ದು. ಇನ್ನು ಈ ಸಂಸಾರದಿಂದ ನಿವೃತ್ತಿಯನ್ನ ಅಂದ್ರೆ ಮೋಕ್ಷ ಪ್ರಾಪ್ತಿಯನ್ನ ಬಯಸಿ ನೀನು ಕರ್ಮಾದಿಗಳನ್ನ ಮಾಡ್ತಾ ಇದ್ದಿ, ಅದು ನಿನ್ನ ಅಭೀಷ್ಟ ಅಂತನ್ನೋದಾದ್ರೆ ಅದು ಅಷ್ಟು ಸುಲಭವಾಗಿ ಸಿಗತಕ್ಕಂಥದ್ದಲ್ಲ. ಸ್ವರ್ಗಾದಿ ಕಾಮನೆಗಳನ್ನ ಇಟ್ಟುಕೊಂಡವನಿಗೆ ಮೋಕ್ಷ ಸಿಗೋದಿಲ್ಲ. ಕರ್ಮಗಳನ್ನ ಮಾಡುವಾಗ ಸ್ವರ್ಗ ಬೇಕು ಅಥವಾ ಲೌಕಿಕವಾದ ಫಲಗಳ ಅಪೇಕ್ಷೆ ಇಟ್ಟುಕೊಂಡು ಕರ್ಮ ಮಾಡಿದರೆ ಅದರಿಂದ ಮೋಕ್ಷ ಅಂತನ್ನೋದು ಸಿಗೋದಿಲ್ಲ. ಶ್ರೇಯ ತನ್ನ ಇಹ ಚ ಇಷ್ಯತೆ. ಮೋಕ್ಷ ಪ್ರಾಪ್ತಿ ಸಂಸಾರ ನಿವೃತ್ತಿ ಅಂತನ್ನೋದು ಸ್ವರ್ಗ ಕಾಮನೆ ಉಳ್ಳವರಿಗೆ ಅದು ಸಿಗೋದಿಲ್ಲ. ಅದು ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೇಯಸ್ತ್ವಂ ಕಥಮದ್ರಾಜನ್ ಕರ್ಮಣಾತ್ಮನ ಈಹಸೆ ದುಃಖಹಾನಿಃ ಸುಖಾವಾಪ್ತಿಃ ಶ್ರೇಯಸ್ತನ್ನೇಹ ಚೇಷ್ಯತೆ. ಪ್ರಾಚೀನ ಬರ್ಹಿರುವಾಚ ನ ಜಾನಾಮಿ ಮಹಾಭಾಗ ಪರಂ ಕರ್ಮಾಪವಿದ್ದಧೀಃ ಬ್ರೂಹಿ ಮೇ ವಿಮಲಂ ಜ್ಞಾನಂ ಯೇನ ಮುಚ್ಯೇಯ ಕರ್ಮಭಿಃ.
ಈ ರೀತಿ ನಾರದ ಮಹರ್ಷಿಗಳು ಹೇಳಿದಾಗ ಪ್ರಾಚೀನ ಬರ್ಹಿ ಹೇಳ್ತಾ ಇದ್ದಾನೆ, ಎಲೆ ಮಹಾಭಾಗ, ಮಹಾಭಾಗ್ಯಶಾಲಿಗಳಾಗಿರ್ತಕ್ಕಂತಹ ನಾರದರೆ, ನಾನು ಈ ಕರ್ಮವೇ ಶ್ರೇಯಸ್ಸಾಧನ ಅಂತ ತಿಳ್ಕೊಂಡು ಬಿಟ್ಟಿದ್ದೆ. ಈ ಕರ್ಮವೇ ಶ್ರೇಯಸ್ಸಾಧನ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಕ್ಕಂತಹ ನಾನು ಭಗವಂತನನ್ನ ನಾನು ತಿಳ್ಕೊಂಡಿಲ್ಲ. ಆದ್ರಿಂದ ನಾನು ಈ ಕಾಮ್ಯ ಕರ್ಮಗಳು, ನಿಷಿದ್ಧ ಕರ್ಮಗಳು ಇದನ್ನೇ ಮಾಡ್ತಾ ಇದರಲ್ಲೇ ಮುಳುಗಿಬಿಟ್ಟಿದ್ದೇನೆ. ಇದರಿಂದ ನನಗೆ ಮೋಕ್ಷ ಸಿಗಬೇಕು. ನಿರ್ಮಲವಾದ ಜ್ಞಾನವನ್ನು ನನಗೆ ಉಪದೇಶ ಮಾಡ್ರಿ. ಈ ಕಾಮ್ಯ ಕರ್ಮ ನಿಷಿದ್ಧ ಕರ್ಮಗಳಿಂದ ಮುಕ್ತನಾಗುವಂತೆ ನನಗೆ ಅನುಗ್ರಹ ಮಾಡ್ರಿ ಅಂತ ಪ್ರಾಚೀನ ಬರ್ಹಿ ಕೇಳ್ಕೊಳ್ತಾ ಇದ್ದಾನೆ. ಬ್ರೂಹಿಮೆ ವಿಮಲಂ ಜ್ಞಾನಂ, ವಿಮಲವಾದ ಜ್ಞಾನ, ಶುದ್ಧವಾದ ಜ್ಞಾನವನ್ನು ನನಗೆ ಉಪದೇಶ ಮಾಡ್ರಿ. ಈ ಕರ್ಮವೇ ಶ್ರೇಯಸ್ಸಾಧನ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೇನೆ ನಾನು. ನನ್ನ ಉದ್ಧಾರ ಮಾಡ್ರಿ, ನನಗೆ ಪರಮಾತ್ಮನನ್ನ ನಾನು ತಿಳ್ಕೊಂಡಿಲ್ಲ. ಆದ್ರಿಂದ ನನಗೆ ನಿರ್ಮಲವಾದ ಜ್ಞಾನವನ್ನು ಉಪದೇಶ ಮಾಡ್ರಿ ಅಂತ ಕೇಳ್ತಾ ಇದ್ದಾನೆ. ಪ್ರಾಚೀನ ಬರ್ಹಿ ಅವನು ಅನೇಕ ಯಜ್ಞಯಾಗಗಳನ್ನು ಮಾಡಿದ್ದ ಅಂತ ಹಿಂದೆ ಹೇಳಿದ್ದಾರೆ. ಎಲ್ಲ ಕಡೆಯಲ್ಲಿಯೂ ಕೂಡ ಅವನು ಯಾಗ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದ. ಹಾಗಾಗಿ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂತು ಅಂತ ಹಿಂದೆ ಹೇಳಿದ್ದಾರೆ. ಪೃಥು ಮಹಾರಾಜನ ಚರಿತ್ರೆಯ ನಂತರದಲ್ಲಿ ಈ ಪ್ರಾಚೀನ ಬರ್ಹಿಯ ಬಗ್ಗೆ ವಿಷಯ 24ನೇ ಅಧ್ಯಾಯ, ಇದರ ಹಿಂದಿನ ಅಧ್ಯಾಯದಲ್ಲಿ ಬಂದಿದೆ. ಯಜ್ಞಶಾಲೆಗಳಲ್ಲಿ ಪೂರ್ವಾಗ್ರವಾಗಿ ನೆಲದ ಮೇಲೆ ದರ್ಭೆಗಳನ್ನ ಅವನು ಹರಡಿದ್ದ. ಆದ್ರಿಂದ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂತು. ಏನಿದೆ ಸೌಂಡು? ಬರ್ಹಿಷತ್ ಅಂತ ಅವನಿಗೆ ಹೆಸರು. ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂದದ್ದೇ ಅನೇಕ ಯಜ್ಞಶಾಲೆಗಳನ್ನ ನಿರ್ಮಾಣ ಮಾಡಿದ್ರಿಂದ. ಆದರೆ ಅವನು ಹೇಳ್ತಾ ಇದ್ದಾನೆ, ನಾನು ಈ ಕರ್ಮವೇ ಶ್ರೇಯಸ್ಸಾಧನ ಅಂತ ತಪ್ಪಾಗಿ ತಿಳ್ಕೊಂಡು ಬಿಟ್ಟಿದ್ದೆ. ನನಗೆ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ. ನನಗೆ ಆ ಜ್ಞಾನವನ್ನ, ನಿರ್ಮಲವಾದ ಜ್ಞಾನವನ್ನ ಉಪದೇಶ ಮಾಡ್ರಿ ಅಂತ ನಾರದರ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಪ್ರಾಚೀನ ಬರ್ಹಿ. ಪ್ರಾಚೀನ ಬರ್ಹಿರುವಾಚ ನ ಜಾನಾಮಿ ಮಹಾಭಾಗ ಪರಂ ಕರ್ಮಾಪವಿದ್ಧಧೀಹಿ ಬ್ರೂಹಿ ಮೇ ವಿಮಲಂ ಜ್ಞಾನಂ ಯೇನ ಮುಚ್ಯೇಯ ಕರ್ಮಭಿಃ. ನಾರದ ಉವಾಚ ಗೃಹೇಷು ಕೂಟಧರ್ಮೇಷು ಪುತ್ರದಾರಧನಾರ್ಥಧೀಃ ನ ಪರಂ ವಿಂದತೆ ಮೂಢೋ ಭ್ರಾಮ್ಯನ್ ಸಂಸಾರವರ್ತ್ಮಸು. ನಾರದ ಮಹರ್ಷಿಗಳು ಆ ಪ್ರಾಚೀನ ಬರ್ಹಿಗೆ ವೈರಾಗ್ಯವನ್ನು ಉಪದೇಶ ಮಾಡಲಿಕ್ಕೆ, ಭಗವಂತನ ತತ್ವವನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಹೇಳ್ತಾರೆ, ಕಾಮ್ಯ ಕರ್ಮ ನಿಷಿದ್ಧ ಕರ್ಮಗಳೇ ತುಂಬಿರ್ತಕ್ಕಂಥದ್ದು ಈ ಗೃಹಸ್ಥಾಶ್ರಮ. ಈ ಗೃಹಸ್ಥಾಶ್ರಮದಲ್ಲಿ ಹೆಂಡತಿ, ಮಕ್ಕಳು, ಹಣ ಇದೇ ಪುರುಷಾರ್ಥ ಅಂತ ತಿಳ್ಕೊಂಡು ತಪ್ಪಾಗಿ ತಿಳ್ಕೊಂಡು ಮನುಷ್ಯ ಮತ್ತು ಈ ಹುಟ್ಟು ಸಾವು ಮೊದಲಾದ ಸಂಸಾರದಲ್ಲಿಯೇ ಸುತ್ತುತ್ತಾ ಇರ್ತಾನೆ. ಗೃಹಸ್ಥಾಶ್ರಮ ಅಂದ್ರೆ ಹಾಗೆ. ಯಾಕೆಂದ್ರೆ ಜವಾಬ್ದಾರಿ ಇರ್ತದೆ. ಹೆಂಡತಿ ಮಕ್ಕಳನ್ನೇ ಪೋಷಣೆ ಮಾಡೋದು, ಹಣ ಸಂಪಾದನೆ ಮಾಡೋದು,
ಇದೇ ಒಂದು ದೊಡ್ಡ ಪುರುಷಾರ್ಥ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ತಿಳ್ಕೊಂಡು ಮೂಢನಾಗಿ ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಸುತ್ತಾ ಇರ್ತಾನೆ. ಅಂಥವನು ಪರಮಾತ್ಮನನ್ನ ಹೊಂದೋದಿಲ್ಲ. ಕಾಮ್ಯ ಕರ್ಮ ನಿಷಿದ್ಧ ಕರ್ಮಗಳನ್ನೇ ಮಾಡ್ತಾ ಇರ್ತಾನೆ. ಯಾಕೆ? ಗೃಹಸ್ಥಾಶ್ರಮ, ಅದರಲ್ಲಿ ನಡೆಸಬೇಕಾದಂತಹ ಕರ್ತವ್ಯಗಳಿದ್ದಾವೆ. ಹೆಂಡತಿ ಮಕ್ಕಳನ್ನ ಸಾಕಬೇಕು. ಆದ್ರಿಂದ ಅದೇ ಪುರುಷಾರ್ಥ. ಹಣ ಸಂಪಾದನೆ ಮಾಡಬೇಕು, ಹೆಂಡತಿ ಮಕ್ಕಳು, ಇದೇ ಪುರುಷಾರ್ಥ ಅಂತ ತಪ್ಪು ತಿಳ್ಕೊಂಡು ಪುತ್ರದಾರ ಧನಾರ್ಥಧೀಹಿ ಕೂಟಧರ್ಮೇಶು ಅಂತ ಇದೆ. ಕೂಟಧರ್ಮ ಇದು ಅಂದ್ರೆ ಕಾಮ್ಯ ಕರ್ಮ. ಗೃಹಸ್ಥಾಶ್ರಮದಲ್ಲಿ ಕಾಮ್ಯ ಕರ್ಮವನ್ನ ಮಾಡ್ತಾ ಪುತ್ರ ದಾರ ಇದೇ ಅರ್ಥ, ಧನ ಅರ್ಥಧೀಹಿ, ಅರ್ಥ ಅಂದ್ರೆ ಪುರುಷಾರ್ಥ ಅಂತ ತಿಳ್ಕೊಂಡು ಬಿಡ್ತಾನೆ ಅಂತ ಅರ್ಥ. ಪರಂ ನ ವಿಂದತೆ, ಪರಮಾತ್ಮನನ್ನ ತಿಳ್ಕೊಳ್ಳೋದಿಲ್ಲ. ಈ ಹೆಂಡತಿ ಮಕ್ಕಳು ಧನ ಇದೇ ಪುರುಷಾರ್ಥ ಅಂತ ತಿಳ್ಕೊಂಡವರಿಗೆ ಪರಮಾತ್ಮನ ಜ್ಞಾನ ಆಗೋದಿಲ್ಲ. ಅವರಿಗೆ ಅದರಿಂದ ಮೋಕ್ಷವೂ ಆಗೋದಿಲ್ಲ. ಪರಂ ನ ವಿಂದತೆ ಅನ್ನೋದಕ್ಕೆ, ಪರಂ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಒಂದು ಅರ್ಥ, ಪರಮಾತ್ಮನನ್ನ ತಿಳ್ಕೊಳ್ಳೋದಿಲ್ಲ ಅಂತ ಇನ್ನೊಂದು ಅರ್ಥ. ಪರಂ ಅಂದ್ರೆ ಮೋಕ್ಷ, ಪರಂ ಶ್ರೇಯ, ಉತ್ತಮವಾದ ಶ್ರೇಯಸ್ಸು ಮೋಕ್ಷ, ಅದು ಆಗೋದಿಲ್ಲ ಅಂತನೂ ಅರ್ಥ ಮಾಡಬಹುದು. ಯಾಕೆಂದ್ರೆ ಮೋಕ್ಷ ಆಗಬೇಕಾಗಿದ್ರು ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲದೆ ಈ ಹೆಂಡತಿ ಮಕ್ಕಳು ಹಣ ಇದರ ಮೇಲೆ ಮೋಹ ಮಾಡ್ತಾ ಇದನ್ನೇ ಪುರುಷಾರ್ಥ ಅಂತ ತಿಳ್ಕೊಂಡವರಿಗೆ ಭಗವಂತ ಸಿಗೋದಿಲ್ಲ ಅಂತ ನಾರದರು ಹೇಳ್ತಾ ಇದ್ದಾರೆ. ಗೃಹೇಶು ಕೂಟಧರ್ಮೇಶು ಪುತ್ರದಾರ ಧನಾರ್ಥಧೀಹಿ ನ ಪರಂ ವಿಂದತೆ ಮೂಢೋ ಭ್ರಾಮ್ಯನ್ ಸಂಸಾರ ವರ್ತಮಸು. ಭೋ ಭೋ ಪ್ರಜಾಪತೆ ರಾಜನ್ ಪಶೂನ್ ಪಶ್ಯತ್ವಯಾಧ್ವರೇ ಸಂಜ್ಞಾಪಿತಾನ್ ಜೀವಸಂಘಾನ್ ನಿರ್ಘೃಣೇನ ಸಹಸ್ರಶಃ. ಭೋ ಭೋ ಪ್ರಜಾಪತೆ ರಾಜನ್ ಅಂತ ಸಂಬೋಧನೆ ಮಾಡ್ತಾರೆ ನಾರದರು. ಎಲೆ ಪ್ರಜಾಪಾಲಕನಾದ ರಾಜನೇ, ಎಲೆ ರಾಜ ನೋಡು. ಏನ್ ನೋಡು ಅಂದ್ರೆ, ಯಜ್ಞ ಮಾಡ್ಲಿಕ್ಕೋಸ್ಕರ ಪಶು ಹಿಂಸೆ ಮಾಡಬೇಕು ಅಂತ ನೀನು ನಿನ್ನ ಯಜ್ಞಶಾಲೆಯಲ್ಲಿ ನಿಲ್ಲಿಸಿದ ಕೊಲ್ಲಿಸಿದ ಸಾವಿರಾರು ಪಶುಗಳನ್ನು ನೋಡು. ನಿಷ್ಕರುಣೆಯಿಂದ ಅವುಗಳನ್ನೆಲ್ಲ ಸಾಯಿಸಿದೆಲ್ಲ ನೀನು. ಪಶು ಹಿಂಸೆ ಮಾಡಿಬಿಟ್ಟೆಲ್ಲ. ಅವುಗಳು ನಿನ್ನಂತೆ ಜೀವ ತಾನೆ ಅಂತ ಕೇಳ್ತಾರೆ. ಆ ಪಶುಗಳು ಅವುಗಳು ಕೂಡ ನಿನ್ನ ತರ ಜೀವರು ತಾನೆ. ನಿಷ್ಕರುಣನಾಗಿ ನಿರ್ಘೃಣೇನ ಸಹಸ್ರಶಃ ಜೀವ ಸಂಘಾನ್, ನಿಷ್ಕರುಣೆಯಿಂದ ಸಾವಿರಾರು ಪಶುಗಳನ್ನ ಈ ಯಜ್ಞದಲ್ಲಿ ನೀನು ಕೊಲ್ಲಿಸಿದೀ ನೋಡು ಅಂತ ತೋರಿಸ್ತಾರೆ ನಾರದರು. ಪಶೂನ್ ತ್ವಯಾ ಅಧ್ವರೆ ಸಂಜ್ಞಾಪಿತಾನ್ ಪಶ್ಯ, ನಿನ್ನ ಯಜ್ಞದಲ್ಲಿ ಸಾವಿರಾರು ಪಶುಗಳನ್ನ ನೀನು ಬಲಿ ಕೊಟ್ಟಿ, ಅವೆಲ್ಲ ನಿಂತರ ಅವು ಕೂಡ ಜೀವತಾನೆ. ಜೀವಸಂಘಾನ್ ನಿರ್ಘೃಣೇನ, ಕರುಣೆಯೇ ಇಲ್ಲದೆ ಅಷ್ಟೂ ಜೀವ ಸಮೂಹಗಳನ್ನ ನೀನು ಸಂಹಾರ ಮಾಡಿಸಿದಿ, ಕೊಲ್ಲಿಸಿದಿ ನೋಡು. ಭೋ ಭೋ ಪ್ರಜಾಪತೆ ರಾಜನ್ ಪಶ್ಯತ್ವಯ ಪಶೂನ್ ಪಶ್ಯ ತ್ವಯಾಧ್ವರೆ ಸಂಜ್ಞಾಪಿತಾನ್ ಜೀವಸಂಘಾನ್ ನಿರ್ಘೃಣೇನ ಸಹಸ್ರಶಃ. ಏತೇ ತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತೋ ವೈಶಸಂ ತವ ಸಂಪರೇತಮಯಕೂಟೈಃ ಛಿಂದಂತ್ಯುತ್ಥಿತಮನ್ಯವಃ. ನೀ ಏನು ಸಾವಿರಾರು ಪಶುಗಳನ್ನ ಬಲಿ ಕೊಟ್ಟೆಲ್ಲ, ಅವೆಲ್ಲ ಜೀವಗಳು ನಿನಗೋಸ್ಕರ ಕಾಯ್ತಾ ಇದ್ದಾವೆ ಅಂತಾರೆ ನಾರದರು.
ನೀನು ಮಾಡಿದ ಈ ಹಿಂಸಾಚಾರವನ್ನ ಮನಸ್ಸಿನಲ್ಲಿಟ್ಟುಕೊಂಡು ನೀನು ಯಾವಾಗ ಬರ್ತಿದೆ ಅನ್ನೋದನ್ನೇ ಕಾಯ್ತಾ ಕೂತಿದ್ದಾವೆ ಆ ಎಲ್ಲ ಜೀವಿಗಳು. ನೀನು ಒಂದ್ ದಿವಸ ಸಾಯ್ತೀಯಲ್ಲ, ಆವಾಗ ನೀ ಬರ್ತೀಯಲ್ಲ ನಮ್ಮ ಲೋಕಕ್ಕೆ, ಆವಾಗ ನಿನ್ನನ್ನು ನೋಡ್ಕೊಳ್ತೇವೆ ಅಂತಾರವೆಲ್ಲ. ನಮ್ಮನ್ನ ಹಿಂಸೆ ಮಾಡಿ ಸಾಯಿಸಿದೆಲ್ಲ ನೀನು, ಅವೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾವೆ. ನೀನು ಮಾಡಿದ ಹಿಂಸೆಯನ್ನ ನೆನಿತಾ ಸ್ಮರಂತಹ ವೈಶಸಂತವ ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಕೂತಿದ್ದಾವೆ ಅವೆಲ್ಲ. ನೀನು ಕೊಂದಂತಹ ಪಶುಗಳೆಲ್ಲ ನೀನು ಸತ್ತಾಗ ಪರಲೋಕದಲ್ಲಿ ನಿನ್ನನ್ನ ಇವು ಕೋಪದಿಂದ ಕಬ್ಬಿಣದ ಆಯುಧಗಳಿಂದ ಕೊಚ್ಚಿ ಹಾಕಿ ಬಿಡ್ತಾವೆ. ಅಯಕ್ಕೂಟೈಹಿ, ಕಬ್ಬಿಣ, ಆ ಕಬ್ಬಿಣದ ಆಯುಧಗಳಿಂದ ಛಿಂದಂತಿ, ಕೊಚ್ಚಿ ಹಾಕಿ ಬಿಡ್ತಾವೆ ನಿನ್ನನ್ನ. ಉತ್ತಿತಮನ್ಯವಹ, ಅಷ್ಟು ಸಿಟ್ಟು ಬಂದಿದೆ ಅವಕ್ಕೆಲ್ಲ. ಅವುಗಳನ್ನು ನೀನು ಕೊಲ್ಸಿದೆಯಲ್ಲ, ನಿನ್ನ ಮೇಲೆ ಅಷ್ಟು ಕೋಪ ಬಂದಿದೆ. ಕೋಪದಿಂದ ಕಾಯ್ತಾ ಇದ್ದಾವೆ ಆ ಎಲ್ಲ ಪ್ರಾಣಿಗಳು. ನೀನು ಯಾವಾಗ ಸತ್ತು ಪರಲೋಕಕ್ಕೆ ಬರ್ತೀಯೋ ತಕ್ಷಣ ನಿನ್ನನ್ನ ಕಬ್ಬಿಣದ ಆಯುಧಗಳಿಂದ ಹಾಕಿ ಕೊಚ್ಚಿ ಹಾಕಿ ಬಿಡ್ತಾವೆ. ಅದಕ್ಕೋಸ್ಕರ ಅವೆಲ್ಲ ಕಾಯ್ತಾ ಇದ್ದಾವೆ ಅಂತ ಈ ರೀತಿ ನಾರದರು ಹೇಳ್ತಾ ಇದ್ದಾರೆ. ಅಷ್ಟು ಪಶು ಹಿಂಸೆ ಮಾಡಿದ್ದಿ ನೀನು. ಆ ಪಶು ಹಿಂಸೆ ಅಂತನ್ನೋದು ಹಾಗೆ ಬಿಡೋದಿಲ್ಲ, ಅವೆಲ್ಲ ಜೀವಗಳು ಕಾಯ್ತಾ ಇದ್ದಾವೆ ನಿನಗೋಸ್ಕರ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ನೀವೆಲ್ಲ ಪ್ರಶ್ನೆ ಕೇಳಲಿಕ್ಕೆ ತಯಾರಾಗಿರ್ಬೋದು ಇವಾಗ. ಯಾಗೀಯ ಹಿಂಸೆ ಅದು ತಪ್ಪಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಇವನು ಪಶು ಹಿಂಸೆ ಮಾಡಿದ, ಇದರಿಂದ ಆ ಪಶುಗಳೆಲ್ಲ ಕಾಯ್ತಾ ಇದ್ದಾವೆ ಇವನನ್ನ ಸಂಹಾರ ಮಾಡಲಿಕ್ಕೆ, ಹೊಡಿಲಿಕ್ಕೆ ಅಂತೀರಿ. ಆದರೆ ಪಶು ಹಿಂಸೆ ಯಜ್ಞದಲ್ಲಿ ಮಾಡಬಹುದು ಅಂತ ಇದೆ ಅಲ್ವಾ? ವೇದದಲ್ಲೇ ಹೇಳಿದೆ ಅಲ್ವಾ, ಯಾಗದಲ್ಲಿ ಪಶು ಹಿಂಸೆ ವಿಹಿತ ಅಂತ ವೇದಗಳಲ್ಲಿ ನಾವು ನೋಡ್ತೇವೆ. ವೇದೋಕ್ತವಾದ ಯಾಗ ಯಜ್ಞ ಕರ್ಮಗಳನ್ನೇ ಮಾಡ್ತಾ ಬಂದಿದ್ದಾನೆ ಇವನು ಪ್ರಾಚೀನ ಬರ್ಹಿ. ಅದನ್ನೇ ಯಾಕೆ ನಾರದರು ನಿಂದನೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರ್ತದೆ. ಯಾಗೀಯ ಹಿಂಸಾ, ವೇದೋಕ್ತವಾದ ಯಜ್ಞ ಅವನೇನು ತಪ್ಪು ಮಾಡಿದ್ದೇನಲ್ಲ, ಯಜ್ಞದಲ್ಲಿ ಆಸಕ್ತನಾಗಿದ್ದಾನೆ, ಯಾಗೀಯ ಹಿಂಸೆಯನ್ನ ಮಾಡಿದ್ದಾನಷ್ಟೇ. ವೇದೋಕ್ತವಾದ ಕರ್ಮಗಳನ್ನೇ ಮಾಡ್ತಾ ಬಂದಿದ್ದಾನ, ಅವನೇನು ತಪ್ಪು ಮಾಡಿಲ್ಲಲ್ಲ. ಅದನ್ಯಾಕೆ ಇಲ್ಲಿ ನಾರದರು ಬೈತಾ ಇದ್ದಾರೆ, ಅದನ್ಯಾಕೆ ನಿಂದನೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಗೆ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಈ ಪ್ರಾಚೀನ ಬರ್ಹಿ ಅನ್ನೋ ರಾಜ ವೇದ ವಿಹಿತವಲ್ಲದ ಪ್ರಾಣಿ ಹಿಂಸೆ ಮಾಡಿದ್ದಾನೆ. ವೇದದಲ್ಲಿ ಹೇಳದೇ ಇರುವಂತ ಪ್ರಾಣಿ ಹಿಂಸೆ ಮಾಡಿದ್ದಾನೆ. ಆ ಪ್ರಾಣಿಗಳು ಕಾಯ್ತಾ ಇದ್ದಾವೆ ಇವನನ್ನ ಸಂಹಾರ ಮಾಡಲಿಕ್ಕೆ. ಆ ಪ್ರಾಣಿಗಳನ್ನೇ ನಾರದರು ಯೋಗ ಬಲದಿಂದ ಪುನಃ ತೋರಿಸಿದ್ರು, ನೋಡು ಅಂತ ತೋರಿಸಿದ್ರು. ಪಶೂನ್ ಪಶ್ಯ ಅಂತಂದ್ರಲ್ಲ, ನೋಡು ಇಲ್ಲಿ ಪಶುಗಳನ್ನ ಅಂತ, ಅದು ಯೋಗ ಬಲದಿಂದ ನಾರದರು ತೋರಿಸಿದ್ದಂತೆ. ಆ ಹಿಂದೆ ಅವನು ವೇದ ವಿಹಿತವಲ್ಲದ ಪ್ರಾಣಿ ಹಿಂಸೆಯನ್ನು ಮಾಡಿದ, ಆ ಪ್ರಾಣಿಗಳನ್ನೇ ನಾರದರು ಯೋಗ ಬಲದಿಂದ ಮತ್ತೆ ತೋರಿಸಿದ್ದಾರೆ. ವೇದ ವಿಹಿತವಾದ ಹಿಂಸೆ ಮಾಡಿದ್ರೆ ಆ ಪ್ರಾಣಿಗಳಿಗೆ ಸ್ವರ್ಗವೇ ಸಿಗ್ತದೆ, ಅದನ್ನ ಅವರು ನಿಂದನೆ ಮಾಡಿದ್ದಲ್ಲ. ವೇದ ವಿಹಿತವಾದ ಕರ್ಮವನ್ನ ಮಾಡುವಾಗ ಅಲ್ಲೇನು ಪ್ರಾಣಿ ಹಿಂಸೆ ಮಾಡ್ತೇವೆ, ಆ ಪ್ರಾಣಿಗೆ ಸ್ವರ್ಗವೇ ಸಿಗ್ತದೆ. ಅವುಗಳೇನು ದ್ವೇಷದಿಂದ ಇವನನ್ನ ಕಾಯ್ತಾ ಇಲ್ಲ ಅಂತ ಈ ರೀತಿ ಅದನ್ನ ನಿಂದನೆ ಮಾಡಿದ್ದಲ್ಲ ನಾರದರು. ವೇದ ವಿಹಿತವಲ್ಲದ ಪ್ರಾಣಿ ಹಿಂಸೆಯನ್ನು ಮಾಡಿದಾನಲ್ಲ, ಆ ಪ್ರಾಣಿಗಳನ್ನ ತೋರಿಸಿದ್ದು ನಾರದರು ಅಂತ ಈ ರೀತಿ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಭಾಗವತದ ಶ್ಲೋಕ ನೋಡ್ರಿ, ಅಧ್ವರೇ ಅಂತಿದೆ. ತ್ವಯಾ ಅಧ್ವರೇ ಸಂಜ್ಞಾಪಿತಾನ್, ಯಜ್ಞದಲ್ಲಿ ನೀನು ಕೊಲ್ಲಿಸಿದ ಜೀವಸಂಘಾನ್ ಅಂತ ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ. ವೈದಿಕ ಹಿಂಸೆನೇ ಇದು. ಅಧ್ವರ ಅಂದ್ರೆ ಯಜ್ಞ. ಯಜ್ಞದಲ್ಲಿ ನೀನು ಕೊಲ್ಲಿಸಿದ
ಪಶು ಆ ಎಲ್ಲ ಪಶುಗಳು ಕೂಡ ಅಂತಾನೆ ಅವುಗಳನ್ನೇ ತೋರಿಸಿದ್ದು ನಾರದರು. ಆದ್ರಿಂದ ವೈದಿಕ ಹಿಂಸೆಯನ್ನೇ ನಾರದರು ನಿಂದನೆ ಮಾಡಿದ್ದು. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದಂತೆ ವೇದ ವಿಹಿತವಲ್ಲದ ಪ್ರಾಣಿ ಹಿಂಸೆ ಮಾಡಿದ ಅದನ್ನ ತೋರಿಸಿದ್ರು ಅಂತ ಹೇಗೆ ಹೇಳ್ತೀರಿ ನೀವು? ಸ್ಪಷ್ಟವಾಗಿ ಭಾಗವತದಲ್ಲಿ ಅಧ್ವರೇ ತ್ವಯಾ ಸಂಜ್ಞಾಪಿತ ಅನ್ನಂತಿದೆ. ಮತ್ತೆ ವೇದ ವಿಹಿತವಲ್ಲದ ವೇದ ಬಾಹ್ಯವಾದ ಹಿಂಸೆಗೊಳಗಾದ ಪಶುಗಳನ್ನ ತೋರಿಸಿ ವೈದಿಕ ಹಿಂಸೆಯನ್ನ ನಾರದರು ನಿಂದನೆ ಮಾಡೋದು ಅಸಂಗತ. ಅವನು ವೈದಿಕವಲ್ಲದ ವೇದವಿಹಿತವಲ್ಲದ ಹಿಂಸೆಯನ್ನ ಮಾಡಿದ್ರೆ ಆ ಪಶುಗಳನ್ನ ತೋರಿಸಿ ಇಲ್ಲಿ ನಿಂದನೆ ಮಾಡ್ತಾ ಇರೋದು ಯಾವುದು? ವೈದಿಕ ಹಿಂಸೆ. ಅದನ್ನ ನಾರದರು ನಿಂದನೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದಕ್ಕೊಂದಕ್ಕೆ ಸಂಗತಿಯೇ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ಅವರ ವ್ಯಾಖ್ಯಾನ ಸರಿಯಲ್ಲ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ವೈದಿಕ ಹಿಂಸೆಯಿಂದ ಪಶುಗಳಿಗೆ ಸ್ವರ್ಗವೇ ಸಿಗ್ತದೆ, ಅದರಿಂದ ಪಶುಗಳು ರಾಜನಲ್ಲಿ ಕೋಪ ಮಾಡೋದು ಅಸಂಭವ, ಆದರೂ ಕೋಪಗೊಂಡಿವೆ ಅಂತ ನಾರದರು ಹೇಳೋದು ಕೇವಲ ಯಾಗಾದಿ ಕರ್ಮದಲ್ಲಿ ವೈರಾಗ್ಯವನ್ನು ಉಪದೇಶ ಮಾಡುವ ಅಭಿಪ್ರಾಯದಿಂದ ಹೊರತು ಯಥಾರ್ಥ ಅಲ್ಲ. ಕೇವಲ ಯಾಗಾದಿ ಕರ್ಮದಲ್ಲಿ ಅವನಿಗೆ ವೈರಾಗ್ಯ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಉಪದೇಶ ಮಾಡ್ತಾ ಇದ್ದಾರೆ ಅಷ್ಟೇ. ನಿಜವಾಗ್ಲೂ ಯಥಾರ್ಥ ಅಲ್ಲ ಇದು. ಆ ಪಶುಗಳೇನು ಇವನಿಗೋಸ್ಕರ ಇದನ್ನ ಸೇಡಿಟ್ಕೊಂಡು ಕಾಯ್ತಾ ಇದ್ದಾವೆ ಅಂತನ್ನೋದು ಸುಳ್ಳದು, ಅದು ಯಥಾರ್ಥ ಅಲ್ಲ. ಇವನಿಗೆ ವೈರಾಗ್ಯ ಬರಲಿ ಅನ್ನೋದಕ್ಕೋಸ್ಕರ ಸುಮ್ಮನೆ ಹೇಳ್ತಾ ಇದ್ದಾರೆ ನಾರದರು ಅಂತ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅವುಗಳಿಗೆ ಸ್ವರ್ಗನೇ ಗ್ಯಾರಂಟಿ. ಸುಮ್ಮನೆ ಇವನಿಗೆ ವೈರಾಗ್ಯ ಬರಲಿ ಅನ್ನೋದಕ್ಕೋಸ್ಕರ ಉಪದೇಶ ಮಾಡ್ತಾ ಇದ್ದಾರೆ. ಅವುಗಳಿಗೇನು ಹಿಂಸೆ ಆಗಿಲ್ಲ, ನಿಜವಾಗ್ಲೂ ಅವರಿಗೆಲ್ಲ ಸ್ವರ್ಗನೇ ಆಗಿದೆ ಅಂತ ಇದು ವೀರರಾಗ ವ್ಯಾಖ್ಯಾನ. ಆದರೆ ಈ ಪ್ರಾಚೀನ ಬರ್ಹಿ ರಾಜನಿಗೆ ನಾರದರು ಪಶುಗಳನ್ನ ತೋರಿಸಿ ಅವು ಕೋಪಗೊಂಡಿದ್ದಾವೆ ನೋಡು, ಅವಕ್ಕೆಲ್ಲ ಕೋಪ ಬಂದಿದೆ ನಿನ್ನಿಂದ ಅಂತ ತೋರಿಸಿದಾಗ ರಾಜನಿಗೆ ಭಯ ಆಗಿರ್ಬೋದು. ಆ ಪ್ರಾಚೀನ ಬರ್ಹಿಗೇನೋ ಭಯ ಆಗಿರ್ಬೋದು, ನನಗೋಸ್ಕರ ಕಾಯ್ತಾ ಇದ್ದಾವೆ, ಇವೆಲ್ಲ ನನ್ನನ್ನು ಬಂದು ಕುಳ್ಳೆ ಹೊಡಿತಾವೆ ಅಂತ ಅವನಿಗೆ ಭಯ ಆಗಿರ್ಬೋದು. ಆದ್ರೆ ಈ ಕಥೆಯಿಂದ ನಾವಿದ್ದೇವಲ್ಲ, ಭಾಗವತವನ್ನ ಕೇಳತಕ್ಕಂತಹ ಶ್ರೋತೃಗಳು, ನಮಗೆ ಪಾಠ ಬರೋದು, ನಾವು ಪಾಠ ಕಲಿಯೋದು ಹೇಗೆ? ಯಾಗದಲ್ಲಿ ಮಾಡುವ ಪಶು ಹಿಂಸೆಯಿಂದ ಪಶುಗಳಿಗೆ ಅಪಕಾರ ಆಗುತ್ತೋ ಇಲ್ಲೋ? ಆಗೋದಿಲ್ಲ. ಹಾಗಾಗಿ ನಮಗೇನಿದ್ರಿಂದ ಪಾಠ? ನಾವೇನ್ ತಿಳ್ಕೊಳ್ಬೇಕಿದ್ರಿಂದ? ಈ ಪ್ರಶ್ನೆಗೆ ಉತ್ತರ ವೀರರಾಗ ವ್ಯಾಖ್ಯಾನದಲ್ಲೂ ಸಿಗೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಕೊಟ್ಟಂತಹ ಸಮಾಧಾನವನ್ನು ನೋಡ್ರಿ, ಎಷ್ಟು ಚೆನ್ನಾಗಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರ್ತದೆ. ಯಾಗೀಯ ಹಿಂಸೆ ಪಾಪ ಸಾಧನ ಅಲ್ಲ. ಅವುಗಳಿಗೆ, ಆ ಪಶುಗಳಿಗೆ ಸ್ವರ್ಗ ಸಿಗೋದು ಖಂಡಿತ. ಅದಕ್ಕೆ ಅಪಕಾರ ಅಂತೂ ಮಾಡಿದಂತೆ ಆಗೋದಿಲ್ಲ, ಅದಂತೂ ನಿಜ. ಆ ಪಶುಗಳಿಗೇನು ಅಪಚಾರ ಆಗೋದಿಲ್ಲ, ಅವುಗಳಿಗೆ ಸ್ವರ್ಗನೇ ಸಿಗತ್ತೆ ಯಾಗದಲ್ಲಿ ಆ ಹಿಂಸೆಯಿಂದ. ಆದರೆ ಯಾಗವನ್ನ ಸರಿಯಾಗಿ ಮಾಡಿದರೆ ಮಾತ್ರ, ಇದನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾಗ ಕರ್ಮವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಕರ್ಮ ಅಂತನ್ನೋದು ಬಹಳ ಕಷ್ಟ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಗಹನ ಕರ್ಮಣೋ ಗತಿ ಅಂತ. ಕರ್ಮಣೋ ಗತಿ ಗಹನ. ವೈದಿಕ ಕರ್ಮವನ್ನ ಸರಿಯಾಗಿ ತಿಳ್ಕೊಳ್ಳೋದು ಬಹಳ ಕಷ್ಟ. ಕರ್ಮದ ಒಂದು ತಿಳುವಳಿಕೆ ಅನ್ನೋದು ಬಹಳ ಕಷ್ಟಕರವಾದದ್ದು. ಚೆನ್ನಾಗಿ ಕರ್ಮವನ್ನ ತಿಳಿದರೂ ಕೂಡ ಮಾಡುವಾಗ ಪ್ರಮಾದಗಳು ಉಂಟಾಗ್ತದೆ. ಮಾಡೋದು ತುಂಬಾ ಕಷ್ಟ, ತಿಳ್ಕೊಳ್ಳೋದೇ ಕಷ್ಟ. ತಿಳ್ಕೊಂಡ ಮೇಲೂ ಕೂಡ ಸರಿಯಾಗಿ ಕರ್ಮವನ್ನ ಮಾಡೋದು ಬಹಳ ಕಷ್ಟ. ಕರ್ಮ ಮಾಡುವಾಗ ಏನಾದ್ರೂ ದೋಷಗಳು ಆಗೇ ಆಗ್ತದೆ. ಪ್ರಮಾದದಿಂದಲಾದ್ರೂ ಆಗ್ತದೆ. ನಾವು ಮಾಡಬೇಕು ಅಂತ ಮಾಡದೇ ಇದ್ರೂ ಕೂಡ ಏನೋ ಪ್ರಮಾದದಿಂದ ದೋಷಗಳು ಉಂಟಾಗಬಹುದು.
ಆವಾಗ ಏನಾಗತ್ತೆ? ಪಶುಗಳಿಗೂ ಸ್ವರ್ಗ ಇಲ್ಲ ಅಂತ ಆಗ್ತದೆ, ಯಜಮಾನನಿಗೂ ಸ್ವರ್ಗ ಇಲ್ಲ ಅಂತ ಆಗಬಹುದು. ಯಾಕೆ? ಮಾಡುವ ಕರ್ಮದಲ್ಲಿ ನ್ಯೂನತೆ ಇದ್ದರೆ, ಕರ್ಮ ಮಾಡುವಾಗ ಏನಾದರೂ ನ್ಯೂನತೆ ಬಂದರೆ, ಸರಿಯಾಗಿ ಕರ್ಮಗಳನ್ನ ಮಾಡಲಿಲ್ಲ ಅಂತಾದ್ರೆ ಇಂತಹ ಅಪಚಾರ ಆಗತಕ್ಕಂತಹ ಸಂಭವ ಇದೆ. ಯಾಕೆ? ನರಕವೇ ಆದರೂ ಆಗಬಹುದು. ಏನೋ ಸ್ವರ್ಗಕ್ಕೋಸ್ಕರ ಕರ್ಮ ಮಾಡ್ಲಿಕ್ಕೆ ಹೋಗಿ ಅದರಲ್ಲಿ ಅಪಚಾರ ಆಗಿ ದೋಷ ಆಗಿ ಕೊನೆಗೆ ಅದರಿಂದ ನರಕವೂ ಆಗಬಹುದು ಕೆಲವರಿಗೆ. ಆದ್ರಿಂದ ಪ್ರಾಚೀನ ಬರ್ಹಿ ಮಾಡಿದ ಯಾಗಗಳು ಅಂಥ ಯಾಗಗಳು. ಅವನು ಯಾಗ ಮಾಡಬೇಕು ಅಂತಾನೆ ಮಾಡಿದ್ದು, ಯಾಗೀಯ ಹಿಂಸೆಯನ್ನೇ ಮಾಡಿದ್ದು, ಆದರೆ ಅದರಲ್ಲಿ ಬಹಳ ದೋಷ ಇತ್ತು. ಪ್ರಾಚೀನ ಬರ್ಹಿ ಮಾಡಿದ ಯಾಗದಲ್ಲಿ ದೋಷಗಳು ಜಾಸ್ತಿಯಾಗಿತ್ತು. ಆದ್ರಿಂದ ಅಂತಹ ಯಾಗದಲ್ಲಿ ಹತವಾದಂತಹ ಪ್ರಾಣಿಗಳು ಕೋಪಗೊಂಡಿದ್ವು. ಅಂತಹ ಕೋಪಗೊಂಡ ಪ್ರಾಣಿಗಳನ್ನೇ ನಾರದರು ತೋರಿಸಿದ್ದು ಅಂತ ಇದು ಮಧ್ವಾಚಾರ್ಯ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಆಚಾರ್ಯರು ಕೊಡುವ ಪ್ರಮಾಣ ಬ್ರಹ್ಮಾಂಡ ಪುರಾಣದ ವಾಕ್ಯ. ಬ್ರಹ್ಮಾಂಡ ಪುರಾಣದಲ್ಲಿ ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಾಹಾಯ್ಯಕಾರಕಂ ಅನ್ಯಥಾ ಕುರ್ವತ ಕರ್ಮ ನಿರಯಾಯ ಭವಿಷ್ಯತಿ ತಥಾಪಿ ಕರ್ಮ ನಿಂದಂತಿ ನಯತ ಕರ್ತುಮಂಜಸಾ ಶಕ್ಯಂ ಜ್ಞಾನ ಫಲಸ್ಯಾಪಿ ಬಹುತ್ವಾನ್ ಮೋಹನಾಯ ಚ ಇತಿ ಬ್ರಹ್ಮಾಂಡೇ. ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಮಧ್ವಾಚಾರ್ಯ ಉದಾಹರಿಸ್ತಾ ಇದ್ದಾರೆ. ಈ ಪುರಾಣ ಏನು ಹೇಳ್ತಾ ಇದೆ ಅಂದ್ರೆ, ಯಥಾವತ್ ಕರ್ಮ, ಕರ್ಮವನ್ನ ಯಥಾವತ್ತಾಗಿ ಲೌಕಿಕವಾದ ಫಲಕಾಮನೆಯನ್ನ ಇಲ್ಲದೆ ವಿಧಿ ಯಾವ ರೀತಿಯಲ್ಲಿ ಹೇಳಿದೆಯೋ ಆ ರೀತಿಯಲ್ಲಿ ಯಾರು ಮಾಡ್ತಾರೋ ಅಂಥವರಿಗೆ ಮಾತ್ರ ಆ ಕರ್ಮ ಜ್ಞಾನಕ್ಕೆ ಸಹಕಾರಿ ಆಗ್ತದೆ. ಕರ್ಮಣ ಜ್ಞಾನ ಮಾತನೋತಿ, ಕರ್ಮ ಮಾಡೋದ್ರಿಂದ ಜ್ಞಾನ ಉಂಟಾಗ್ತದೆ ಅಂತ ಏನು ಹೇಳಿದೆ ವೇದ, ಅದು ಎಂಥ ಕರ್ಮ? ಯಥಾವತ್ತಾಗಿ ಲೌಕಿಕ ಫಲದ ಆಸೆಯನ್ನು ಇಟ್ಟುಕೊಳ್ಳದೆ ವಿದ್ಯುಕ್ತವಾಗಿ ಯಾರು ಮಾಡ್ತಾರಲ್ಲ ಅಂತಹ ಕರ್ಮ ಮಾಡುವವರಿಗೆ ಜ್ಞಾನಕ್ಕೆ ಸಹಕಾರಿ ಆಗ್ತದೆ. ಶ್ರವಣ ಮನನ ಮೊದಲಾದವುಗಳಿಂದ ಜ್ಞಾನ ಸಂಪಾದನೆಯನ್ನ ಮಾಡಲಿಕ್ಕೆ ಅಂತ ಹೊರಟಾಗ ಅದಕ್ಕೆ ಈ ಕರ್ಮ ಅಂತಃಕರಣ ಶುದ್ಧಿಯನ್ನ ಮಾಡುವ ಮೂಲಕ ಸಹಕಾರಿ ಆಗ್ತದೆ. ಯಾರು ಶಾಸ್ತ್ರದಲ್ಲಿ ಶ್ರವಣಾದಿಗಳನ್ನ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಕರ್ಮ ಸಹಕಾರಿ ಆಗ್ತದೆ. ಅಂತಃಕರಣ ಶುದ್ಧಿಯನ್ನ ಮಾಡಿ ತನ್ನ ಮೂಲಕವಾಗಿ ಜ್ಞಾನವನ್ನ ಹುಟ್ಟಿಸ್ಲಿಕ್ಕೆ ಅದು ಸಹಕಾರಿ ಆಗ್ತದೆ. ಮತ್ತು ಅಪರೋಕ್ಷ ಜ್ಞಾನದಿಂದ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯೂ ಆಗ್ತದೆ. ಕರ್ಮ ಮಾಡೋದ್ರಿಂದ ಅಪರೋಕ್ಷ ಜ್ಞಾನ ನಂತರದಲ್ಲಿಯೂ ಕೂಡ ಅವರು ಮಾಡುವ ಕರ್ಮದಿಂದ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೂ ಅದು ಕಾರಣ ಆಗ್ತದೆ. ಆದರೆ ವಿಧಿಯಲ್ಲಿ ಹೇಳದೇ ಇರುವ ರೀತಿಯಲ್ಲಿ ವಿಧಿ ಲೋಪ ಆಗುವಂತೆ ಮಾಡಿದರೆ, ಶಾಸ್ತ್ರದಲ್ಲಿ ಏನು ವಿಧಾನ ಮಾಡಿದ್ದಾರಲ್ಲ ಅದಕ್ಕೇನಾದರೂ ಲೋಪ ಆಗುವಂತೆ ಅಥವಾ ಶಾಸ್ತ್ರದಲ್ಲಿ ಹೇಳದೇ ಇರುವಂತಹ ಕರ್ಮಗಳನ್ನೆಲ್ಲ ಮಾಡಿದರೆ ಅದರಿಂದ ಅವನಿಗೆ ನರಕವೇ ಆಗ್ತದೆ. ಇದು ಬ್ರಹ್ಮಾಂಡ ಪುರಾಣ ಹೇಳೋ ಮಾತು. ಆದರೂ ಇದು ಕರ್ಮದ ದೋಷ ಅಲ್ಲ, ಮಾಡುವವರ ದೋಷ. ಕರ್ಮವನ್ನ ಯಾಕೆ ನಿಂದನೆ ಮಾಡಬೇಕು ಅಂದ್ರೆ ಇದು ಕರ್ಮದ ದೋಷವೇ. ಯಾಕೆ ಅಂದ್ರೆ ಕರ್ಮವನ್ನ ಸಾಂಗವಾಗಿ ನಿರ್ದುಷ್ಟವಾಗಿ ಮಾಡಲಿಕ್ಕೆ ಬರೋದೇ ಇಲ್ಲ. ಏನೇ ಕರ್ಮ ಮಾಡಬೇಕಾಗಿದ್ರೂ ಕೂಡ ಅದರಲ್ಲಿ ಏನಾದರೂ ದೋಷಗಳಿದ್ದೇ ಇರುತ್ತೆ. ನಿರ್ದುಷ್ಟವಾದ ಕರ್ಮವನ್ನ ಯಾರ ಕೈಯಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಾರಂಭಾಹಿ ದೋಷೇಣ ಧೂಮೇನ ಅಗ್ನಿರಿವಾವೃತಾಹ ಅಂತ ಒಂದು ಮಾತಿದೆ. ಬೆಂಕಿ ಇದ್ರೆ ಹೊಗೆ ಇದ್ದೇ ಇರ್ತದೆ, ಹೊಗೆ ಇಲ್ಲದೆ ಬೆಂಕಿ ಹೇಗೆ ಬರುತ್ತೆ? ಹಾಗಾಗಿ ಕರ್ಮ ಅಂದ ಮೇಲೆ ದೋಷ ಇದ್ದೇ ಇರುತ್ತೆ. ಅದರಲ್ಲೂ ಫಲಕಾಮನೆಯಿಂದ ಕರ್ಮ ಮಾಡುವಾಗ ಈ ದೋಷ ಬಾಧಕ ಆಗ್ತದೆ. ಏನಾದರೂ ಫಲವನ್ನ ಇಟ್ಟುಕೊಂಡು ಆಸೆಯನ್ನ ಇಟ್ಟುಕೊಂಡು ಕರ್ಮ ಮಾಡುವಾಗ ಇದು ಬಾಧಕ ಆಗ್ತದೆ. ಆದ್ರಿಂದ ಕರ್ಮವನ್ನ ನಿಂದನೆ ಮಾಡ್ತಾ ಇದ್ದಾರೆ. ಮತ್ತು ಕರ್ಮದಿಂದ
ಶ್ರಮಪಟ್ಟು ಸಂಪಾದನೆ ಮಾಡಿರ್ತಕ್ಕಂತಹ ಸ್ವರ್ಗ ಫಲವೂ ಕೂಡ ಅದು ತುಚ್ಛ. ಯಾಕೆಂದ್ರೆ ಜ್ಞಾನದಿಂದ ಸಿಗುವ ಮೋಕ್ಷ ಫಲದ ಮುಂದೆ ಈ ಕರ್ಮದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ ಸ್ವರ್ಗದ ಫಲ ಬಹಳ ತುಚ್ಛವಾದದ್ದು. ಜ್ಞಾನದ ಫಲ ದೊಡ್ಡದ್ದು, ಮಹತ್ವ ಇದೆ ಅದರಲ್ಲಿ. ಜ್ಞಾನದ ಫಲ ಏನಿದೆ ಮೋಕ್ಷ, ಅದು ಮಹತ್ತಾದದ್ದು. ಈ ಕಾರಣದಿಂದಲೂ ಕೂಡ ಕರ್ಮವನ್ನು ನಿಂದನೆ ಮಾಡ್ತಾ ಇದ್ದಾರೆ. ಮತ್ತು ವೈದಿಕ ಕರ್ಮ ಅದು ಹಿಂಸಾಯುಕ್ತವಾದ್ದರಿಂದ ಅದನ್ನ ಸರ್ವಥಾ ಮಾಡಬಾರದು ಅಂತ ಅಸುರರು ತಪ್ಪಾಗಿ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದಲೂ ಮಾಡ್ತಾರೆ. ಈ ಎರಡೂ ಉದ್ದೇಶ ಇದೆ. ಅಸುರರಿಗೆ ಮೋಹ ಉಂಟು ಮಾಡಬೇಕು, ಅದು ಹಿಂಸೆಯಿಂದ ಕೂಡಿದ್ದು, ಅದನ್ನು ಮಾಡಬಾರದು ಅಂತ ಅಸುರರು ತಪ್ಪಾಗಿ ತಿಳ್ಕೊಳ್ಬೇಕು. ಆ ಉದ್ದೇಶದಿಂದಲೂ ಕರ್ಮವನ್ನು ನಿಂದನೆ ಮಾಡ್ತಾರೆ ಕೆಲವು ಕಡೆ ಶಾಸ್ತ್ರದಲ್ಲಿ ಅಂತ. ಹೀಗೆ ಮೋಹನಾಯಚ ಅಂತ ಬ್ರಹ್ಮಾಂಡ ಪುರಾಣ ಇಷ್ಟು ವಿಷಯವನ್ನು ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಕೃತದಲ್ಲಿ ನಾರದರು ಇವನಿಗೆ ಪ್ರಾಚೀನ ಬರಿಹಿಗೆ ಹೇಳಿದ್ದು ಅವನ ಕರ್ಮದಲ್ಲಿ ದೋಷ ಇದೆ ಅನ್ನೋ ಕಾರಣದಿಂದ. ಅವನು ಕರ್ಮ ಮಾಡುವಾಗ ದೋಷಪೂರ್ತಿಯಾಗಿ ಮಾಡಿದ್ದಾನೆ. ಆದ್ರಿಂದ ಆ ನಿನ್ನ ಕರ್ಮದಲ್ಲಿ ಯಜ್ಞದಲ್ಲಿ ಮಾಡಿದ ಪಶು ಹಿಂಸೆಗಳೇನಿದೆ ಆ ಎಲ್ಲ ಪಶುಗಳು ಕೂಡ ನಿನಗೋಸ್ಕರ ಕಾಯ್ತಾ ಇದ್ದಾವೆ, ನೋಡು ಸಾವಿರಾರು ಪಶುಗಳನ್ನ ಅಂತ ನಾರದರು ತೋರಿಸ್ತಾ ಇದ್ದಾರೆ. ಇದು ನಿಜವಾದ ಅಭಿಪ್ರಾಯ. ಭೋ ಭೋ ಪ್ರಜಾಪತೆ ರಾಜನ್ ಪಶೂನ್ ಪಶ್ಯತ್ವಯಾಧ್ವರೆ ಸಂಜ್ಞಾಪಿತಾನ್ ಜೀವ ಸಂಘಾನ್ ನಿರ್ಘೃಣೇನ ಸಹಸ್ರಶಃ. ಶ್ರೀಕೃಷ್ಣಾರ್ಪಣಮಸ್ತು. 7 ಶ್ಲೋಕ ಆಯ್ತು. ನಾರಾಯಣನ್ ತಾತ್ಪರ್ಯ ಅರ್ಥ ಆಯ್ತು, ಈ ವಾಕ್ಯಕ್ಕೆ ಸರಿ ಅರ್ಥ ಅಲ್ಲ. ಯಥಾವತ್ ಕರ್ಮ ಕರ್ತುಹೂತು ಜ್ಞಾನ ಸಹಾಯ ಕಾರಕಂ. ನೀವು ಒಂದು ಯಥಾವತ್ ಮಾಡಿದ್ರೆ ನ್ಯಾಯ ಸಹಾಯ ಅರ್ಥ ಆಗ್ತದೆ. ಹೌದು. ಯಥಾ ಕುರುವತಃ ಕರ್ಮ ನಿರಾಯ. ಹೌದು, ಅನ್ಯಥಾ ಮಾಡಿದ್ರೆ ನರಕ ಆಗತ್ತೆ. ನರಕ ಆಗತ್ತೆ, ಅದು ಅರ್ಥ ಆಯ್ತು. ತಥಾಪಿ ಕರ್ಮಂ ನಿಂದಂತಿ ನ ಯದಃ ಕರ್ಮಂ ಅಂಜಸ. ಅಲ್ಲಿ ಈಗ ಯತಃ ಕರ್ತುಂ ಅಂಜಸ, ಅಂಜಸ ಕರ್ತುಂ ನ, ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರ್ಮವನ್ನ. ಯಾವ ದೋಷವೂ ಇಲ್ಲದೆ ಚೆನ್ನಾಗಿ ಅಂಜಸ ಕರ್ತುಂ ನ, ಚೆನ್ನಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಆ ಕರ್ಮವನ್ನು ನಿಂದನೆ ಮಾಡ್ತಾರೆ. ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ದೋಷ ಬರ್ತದಲ್ಲ, ಆ ದೋಷಗಳಿಂದ ಅನರ್ಥ ಆಗೋ ಸಂಭವ ಇದೆ. ಆದ್ರಿಂದ ಆ ಕರ್ಮವನ್ನು ನಿಂದನೆ ಮಾಡ್ತಾರೆ. ಇನ್ನು ಜ್ಞಾನ ಫಲಸ್ಯಾಪಿ, ಜ್ಞಾನದ ಫಲ ಮೋಕ್ಷ, ಅದಕ್ಕೆ ಹೋಲಿಸಿದರೆ ಕರ್ಮದ ಫಲ ಬಹಳ ಅಲ್ಪ, ಜ್ಞಾನದ ಫಲ ಬಹು. ಆದ್ರಿಂದಲೂ ಕರ್ಮವನ್ನು ನಿಂದನೆ ಮಾಡ್ತಾರೆ. ನೀವು ಕರ್ಮ ಮಾಡಿ, ಕಷ್ಟಪಟ್ಟು ಕರ್ಮ ಮಾಡಿ ಸಂಪಾದನೆ ಮಾಡಿ ಸಿಗುವಂತಹ ಸ್ವರ್ಗ ಸುಖಕ್ಕಿಂತ ಜ್ಞಾನದಿಂದ ಸಿಗುವ ಸುಖ ಮೋಕ್ಷ ಅದು ಶ್ರೇಷ್ಠ. ಅದು ಅಷ್ಟು ಕಷ್ಟನೂ ಇಲ್ಲ. ಕರ್ಮ ಮಾಡೋದು ಎಷ್ಟು ಕಷ್ಟ ಇದೆ, ಕಷ್ಟಪಟ್ಟು ಸಂಪಾದನೆ ಮಾಡಿ ಸಿಗುವಂತ ಫಲ ಅಲ್ಪ. ನೀವು ಅದೇ ಜ್ಞಾನದಿಂದ ಸಂಪಾದನೆ ಮಾಡಿದ ಫಲ ಮೋಕ್ಷ ಅದು ಬಹಳ ಶ್ರೇಷ್ಠವಾದದ್ದು ಅನ್ನೋ ಕಾರಣದಿಂದಲೂ ಕರ್ಮವನ್ನ ನಿಂದನೆ ಮಾಡ್ತಾರೆ. ಇನ್ನೊಂದು ಮೋಹನಾಯಚ, ಅಸುರರಿಗೆ ಮೋಹ ಉಂಟು ಮಾಡ್ಲಿಕ್ಕೆ. ಈ 3 ಕಾರಣ ಕೊಟ್ಟಿದ್ದಾರೆ. ಇಲ್ಲಿ ಶಕ್ಯ ಎಂಬುದು ಪದ ಓದ ಇಲ್ಲಿ ತಗೋಬೇಕು. ಇಲ್ಲಿ ಒಂದು ಸೆಂಟೆನ್ಸ್ ಮುಗಿಸಿದ್ರಲ್ಲ, ಅಂಜಸ ಕರ್ತುಂ ನ ಶಕ್ಯಂ, ಅದಕ್ಕೆ ಕೋಡ್ ಹಾಕಿದ್ದಾರೆ. ಸೆಂಟೆನ್ಸ್ ಮುಗಿಸ್ಬಿಟ್ರಲ್ವಾ ಇಲ್ಲಿ ತಾತ್ಪರ್ಯ ಇಲ್ಲಿ ಕೋಡ್ ಹಾಕಿದ್ದಾರೆ. ತಥಾಪಿ ಕರ್ಮ ವಿಂದಂತಿ ನಾ ಯತಃ ಕರ್ತುಂ ಅಂಜಸ ಒಂದು ಇದು ಗೆರೆ ಹಾಕಿದ್ದಾರೆ. ಅದೇನರ್ಥ? ಅಲ್ಲಲ್ಲ, ಶ್ಲೋಕ ಅಲ್ಲಿಗೆ ಮುಗಿಯತ್ತಾರೆ ಅದು. ಶ್ಲೋಕ ನೋಡಿ, ತಥಾಪಿ ಕರ್ಮ ನಿಂದಂತಿ ನಯತ ಕರ್ತುಮಂಜಸ ಶಕ್ಯಂ ಜ್ಞಾನ ಫಲಸ್ಯಾಪಿ ಬಹುತ್ವಾನ್ ಮೋಹನಾಯ ಚ. ಹೀಗೆ ಶ್ಲೋಕ ಇರೋದು ಹಾಗೆ. ಅಲ್ಲಿಗೆ ಆ ಪಾದ ಮುಗೀತು. ಆದ್ರೆ ಅನ್ವಯ ಮಾಡ್ಕೊಳ್ಳುವಾಗ ಅಶಕ್ಯಂ ಅನ್ನೋದನ್ನ ಈ ಕಡೆಗೆ ಅನ್ವಯ ಮಾಡ್ಕೊಳ್ಬೇಕು. ಕರ್ತುಂ ಶಕ್ಯಂ ಅಂಜಸ ಕರ್ತುಂ ನ ಶಕ್ಯಂ, ಅಲ್ಲಿಗೆ ಮುಗಿಯುತ್ತದೆ. ಇಲ್ಲಿ ಜ್ಞಾನ ಫಲಸ್ಯ ಅಪಿ ಬಹುತ್ವಾತ್ ಅಂದ್ರೆ ಜ್ಞಾನದಿಂದ ದಂಡ್ಯ ಫಲ ಬರ್ತಂದ್ರೆ ಏನಂತ? ಅಲ್ಲಲ್ಲ, ಜ್ಞಾನದಿಂದ ಸಿಗುವ ಫಲ ಬಹು, ಸರಿ. ಮೋಕ್ಷ ಅನ್ನೋದು ಬಹು, ಕರ್ಮದಿಂದ ಸಿಗುವ ಫಲ ತುಚ್ಛ, ಬಹು ಅಲ್ಲ. ಅದು ಬಹುತ್ವಾತ್ ಅಂದ್ರೆ ಬಹಳ ಅಂತ ಅರ್ಥ ಅಲ್ಲ.
ಅದರಲ್ಲಿ ಬಹುತ್ವ ಇದೆ, ಮಹತ್ವ ಇದೆ ಅಂತ ಅರ್ಥ. ಜ್ಞಾನದಿಂದ ಮೋಕ್ಷ ಸಿಕ್ಕಿತ್ತಂದ್ರೆ ಕರ್ಮದಿಂದ ಮೋಕ್ಷ ಸಿಕ್ಕಿಲ್ಲ ಅಂದಾಗ ಕರ್ಮದಿಂದ ಡೈರೆಕ್ಟ್ ಆಗಿ ಮೋಕ್ಷ ಸಿಗೋದಿಲ್ವಲ್ಲ. ಕರ್ಮದಿಂದ ಈಗ ನಾವು ಜ್ಞಾನಿಗಳು ಜಿಜ್ಞಾಸುಗಳು ಮಾಡೋ ಕರ್ಮದಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅದು ಹಿಂದೆ ಹೇಳಿದ್ರಲ್ಲ, ಅಂತಃಕರಣ ಶುದ್ಧಿಯನ್ನ ಮಾಡುವ ಮೂಲಕ ಜ್ಞಾನಕ್ಕೆ ಸಹಕಾರಿ ಆಗ್ತದೆ. ಜ್ಞಾನ ಸಹಾಯಕಾರಕಂ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ. ಹೊರತು ಮೋಕ್ಷ ಸಿಗೋದಿಲ್ಲ ಕರ್ಮ ಮಾಡೋದ್ರಿಂದ. ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ಮೋಕ್ಷ, ಕರ್ಮದಿಂದ ಮೋಕ್ಷ ಇಲ್ಲ. ಕರ್ಮ ಅಂತನ್ನೋದು ಜ್ಞಾನಕ್ಕೆ ಸಹಕಾರಿ ಆಗ್ತದೆ ಅಂತಃಕರಣ ಶುದ್ಧಿ ಮಾಡುವ ಮೂಲಕ. ಬಟ್ ಇಲ್ಲಿ ನೀವು ಈ ಭಗವದ್ಗೀತೆ ತಗೊಂಡ್ರೆ ಸಾಂಖ್ಯ ಯೋಗವು ಪೃಥಕ್ ಬಾಲಾಗ ಪ್ರವದಂತಿ ನಾ ಪಂಡಿತಾಗ ಏಕಮಪಿ ಆಸ್ಥಿತಗ ಸಮ್ಯಕ್ ಉಭಯೋಗ ವಿಂದಂತಿ ಫಲಂ, ರೈಟ್? ಅಲ್ಲಿ ಕರೆಕ್ಟು. ಅಲ್ಲೇ ನಾವು ಭಾಷ್ಯದಲ್ಲಿ ತಾತ್ಪರ್ಯದಲ್ಲೆಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕೇವಲ ಕರ್ಮ ಅಂತ ಅರ್ಥ ಅಲ್ಲ, ಅಲ್ಲಿ ಕರ್ಮ ಸಹಿತವಾದ ಜ್ಞಾನ ಅಂತಾನೆ ಅರ್ಥ. ಜ್ಞಾನೇನೇವ ಪರಂಪದಂ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೋಕ್ಷ ಸಿಗೋದಂತೂ ಜ್ಞಾನದಿಂದಲೇ, ಆದ್ರೆ ಕೆಲವರಿಗೆ ಕರ್ಮ ಅದರಲ್ಲಿ ಪ್ರಧಾನವಾಗಿರ್ತದೆ. ಕರ್ಮ, ಈಗ ಕರ್ಮಯೋಗಿಗಳು ಅಂತ ಏನಿದ್ದಾರಲ್ಲ ಅವರಿಗೆ ಕರ್ಮಾಚರಣೆಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾನೆ ಜ್ಞಾನ ಸುಲಭವಾಗಿ ಸಿಕ್ಕಿಬಿಡ್ತದೆ. ಅವರು ಕರ್ಮಯೋಗಿಗಳು. ಆದ್ರೆ ಜ್ಞಾನದಿಂದಲೇ ಮೋಕ್ಷ, ಕರ್ಮದಿಂದ ಅಲ್ಲ. ಅಲ್ಲಿಯೂ ಕೂಡ ಕರ್ಮ ಮಾಡ್ತಾ 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 ಅದನ್ನ ಸಿದ್ಧಿ ಮಾಡಿಕೊಂಡು ತನ್ಮೂಲಕವಾಗಿ ಜ್ಞಾನ ಬಂದು ಅದರಿಂದ ಮೋಕ್ಷ. ಅವರನ್ನು ಕರ್ಮಯೋಗಿಗಳು ಅಂತ. ಕರ್ಮ ಅಲ್ಲಿ ಪ್ರಧಾನವಾಗಿರ್ತದೆ ಅವರಿಗೆ. ಈಗ ಕ್ಷತ್ರಿಯರು ಇದನ್ನು ಮಾಡ್ಲೇಬೇಕು, ಯುದ್ಧ ಯಜ್ಞ ಯಾಗಗಳು ಇದೆಲ್ಲ ಅವರಿಗೆ ಪ್ರಧಾನ, ಅದು ಮಾಡ್ಲೇಬೇಕು. ಬ್ರಾಹ್ಮಣರು ನಾನು ಕರ್ಮ ಮಾಡ್ತೇನೆ, ನಾನು ಯುದ್ಧ ಮಾಡ್ತೇನೆ ಅಂತೆಲ್ಲ ಹಾಗೆ ಮಾಡಬಾರದು. ಜ್ಞಾನ ಪ್ರಧಾನ, ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಇದು ಪ್ರಧಾನ ಕಾರ್ಯ. ಕರ್ಮ ಅದಕ್ಕೆ ಸಹಕಾರಿ ಆಗ್ತದೆ. ಆದ್ರಿಂದ ಕರ್ಮನು ಮಾಡ್ಲೇಬೇಕು, ಮಾಡಬಾರ್ದು ಅಂತಲ್ಲ. ಯಜ್ಞಯಾಗಗಳನ್ನ ಮಾಡ್ಲೇಬೇಕು, ಆದ್ರೆ ಅದು ಪ್ರಧಾನ ಅಂತ ಇಟ್ಟುಕೊಂಡು ಮಾಡಬಾರದು. ಅದು ಜ್ಞಾನಯೋಗಿಗಳು. ಸ್ವಲ್ಪ ಅಷ್ಟರ ವ್ಯತ್ಯಾಸ ಅಷ್ಟೇ. ಕೆಲವರು ಅದು ಯೋಗ್ಯತಾನುಸಾರ, ಎಲ್ರಿಗೂ ಅಲ್ಲ. ಗುರುಗಳೇ, ಇದು ಭಗವದ್ಗೀತಾನಲ್ಲಿ ಕರ್ಮಯೋಗ ಜ್ಞಾನ ಯೋಗಕ್ಕಿಂತನೂ ಭಕ್ತಿ ಯೋಗನೇ ಬೆಸ್ಟ್ ಅಂತ ಹಾಕಿದಾರಲ್ಲ. ಅವಾಗ ಭಕ್ತಿ ಯೋಗ ನಾಮಸ್ಮರಣ ಮಾಡಿದ್ರೇನೆ ಮೋಕ್ಷ ಅಂತ ಹಾಕ್ತಾರಲ್ಲ. ಭಕ್ತಿ ಯೋಗ ಅಂದ್ರೆ ಈ ಕರ್ಮಯೋಗ ಜ್ಞಾನ ಯೋಗಕ್ಕಿಂತ ಬೇರೆ ಅಂತ ತಿಳ್ಕೊಳ್ಬೇಡ್ರಿ. ಕರ್ಮಯೋಗಿಗಳಾಗ್ಲಿ ಜ್ಞಾನ ಯೋಗಿಗಳಾಗ್ಲಿ ಇಬ್ಬರಿಗೂ ಭಕ್ತಿ ಯೋಗ ಅನ್ನೋದು ಕಂಪಲ್ಸರಿ. ಕರ್ಮದಿಂದಾಗ್ಲಿ ಜ್ಞಾನದಿಂದಾಗ್ಲಿ ಭಕ್ತಿಯನ್ನ ಸಂಪಾದನೆ ಮಾಡಿ ಭಕ್ತಿಯಿಂದಲೇ ಭಗವದಾರಾಧನೆ ಧ್ಯಾನದಿಂದ ಮೋಕ್ಷ. ಭಕ್ತಿ ಇಲ್ಲದೆ ಕರ್ಮಯೋಗನೂ ಬರೋದಿಲ್ಲ, ಜ್ಞಾನಯೋಗನೂ ಬರೋದಿಲ್ಲ. ಒಂದಕ್ಕೊಂದಕ್ಕೆ ಪೂರಕ, ಅದು ಶ್ರೇಷ್ಠ ಅಂದ್ರೆ ಹಾಗರ್ಥ. ಭಕ್ತಿ ಪ್ರಧಾನ, ಭಕ್ತಿಗೋಸ್ಕರನೇ ಈ ಜ್ಞಾನ ಮತ್ತು ಕರ್ಮ ಎರಡೂ ಇರೋದು. ಆ ಉದ್ದೇಶದಿಂದ ಹೇಳಿದ್ದಲ್ಲಿ ಭಕ್ತಿಯೋಗ ಮಾಡೋರಿಗೆ ಜ್ಞಾನ ಕರ್ಮಗಳು ಬೇಕಾಗಿಲ್ಲ ಅಂತ ಅರ್ಥ ಅಲ್ವೇ ಅಲ್ಲ. ಅದಿಲ್ಲದೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನ ಇಲ್ಲದೆ ಕರ್ಮ ಇಲ್ಲದೆ ಭಕ್ತಿ ಬರೋದೇ ಇಲ್ಲ. ಅದು ಭಕ್ತಿ ಪರಿಪೂರ್ಣವಾದ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಬರೇ ನಾಮಸ್ಮರಣೆ ಅಲ್ಲ. ಬರೇ ನಾಮಸ್ಮರಣೆ ಅನ್ನೋದು ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೇ ನಾಮಸ್ಮರಣೆಯಿಂದ ಆಗೋದೂ ಇಲ್ಲ. ನಾಮಸ್ಮರಣೆ ಮಾಡುವಾಗ ಆ ನಾಮದ ಅರ್ಥವನ್ನ ತಿಳಿದು ಭಗವಂತನ ಜ್ಞಾನ ಪೂರ್ವಕವಾಗಿ ಅವನಲ್ಲಿ ಮಾಡುವ ಸ್ನೇಹ, ಮಹಾತ್ಮ್ಯ ಜ್ಞಾನ ಪೂರ್ವಕ ಸುದೃಢವಾದ ಭಕ್ತಿ, ಸುದೃಢವಾದ ಸ್ನೇಹ, ಅದೇ ಭಕ್ತಿ. ಅದು ಬರಬೇಕಾಗಿದ್ರೆ ಶಾಸ್ತ್ರಾಧ್ಯಯನ ಜ್ಞಾನ ಬೇಕೇ ಬೇಕು. ಅದಿಲ್ಲದೆ ಭಕ್ತಿ ಬರೋದೇ ಇಲ್ಲ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮಃ. ಹರೇ ನಮಸ್ಕಾರ.